ನಿರ್ದೇಶಕರಾಗಿ ನಾವು ಆಯ್ಕೆ ಆಗಿರೋದು ನಿಮಗೆಲ್ಲ ಗೊತ್ತಿದೆ. ಇದು ಆಯ್ಕೆ ಆಯೋಗಕ್ಕೆ ನನ್ನ ಆಗುವ ಸಂದರ್ಭದಲ್ಲಿ ನರೇಂದ್ರ ಸ್ವಾಮಿ ಅವರು ನನ್ನನ್ನು ಆಯ್ಕೆ ಮಾಡಬೇಕು ಅಂತೇಳಿ, ಗೆಲ್ಬೋದು ಇವರು ಅಂತೇಳಿ ನಿರೀಕ್ಷೆ ಇಟ್ಟು ನನ್ನನ್ನೇ ಆಯ್ಕೆ ಮಾಡಿದರು. ಅದರಿಂದ ಅವ್ರ ಹೆಸರು ಸಹ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋಕ್ಕೆ ನಿಮ್ಮ ಮುಂದೆ ಇಷ್ಟಪಡ್ತೀನಿ. ಈಗ ಫಸ್ಟು ನಮ್ಮ ಸ್ಕೀಮ್ಗಳ ಬಗ್ಗೆ ಒಂದು ವಿವರ ನಿಮ್ಗೆ ಹೇಳ್ತೀವಿ. ನಮ್ಮಲ್ಲಿ ಸ್ಕೀಮ್ಗಳು ನಿಮಗೆ ಹಾಲು ಕರಿ ಯಂತ್ರನೂ ಸಹ ನಿಮಗೆ ಸಹಾಯಧನ ಸಿಗುತ್ತೆ. ನಮ್ಮಲ್ಲಿ ಯಾವುದೂ ಫ್ರೀ ಬರುವಂಥದ್ದಿಲ್ಲ, ಸಹಾಯಧನವಾಗಿ ಸಿಗುವಂಥ ಸ್ಕೀಮ್ಗಳಿವೆ. ಮಿಲ್ಕಿಂಗ್ ಮಿಷನ್ಗೆ ಅರ್ಧ ಸಹಾಯಧನ ಸಿಗುತ್ತೆ. ಅದಲ್ಲದೆ ಮ್ಯಾಟ್ಗಳು ಸಹ ನಮಗೆ ಟೆಂಡರ್ ಪೋಸ್ಟಿಂದ ಬಂದ ತಕ್ಷಣ ಅದನ್ನು ಅರ್ಧ ಸಹಾಯಧನದಲ್ಲಿ ಇನ್ನೂ ಒಂದು ರೇಟ್ನ ಫಿಕ್ಸ್ ಮಾಡಿ ನಿಮಗೆ ನೋಟಿಸ್ ಬೋರ್ಡ್ ಹಾಕ್ತೀವಿ. ಅದರಂತೆ ಸೆಕ್ರೆಟರಿ ಅವರು ದುಡ್ಡು ಕಟ್ಸ್ಕೊಂಡು ಮ್ಯಾಟ್ಸ್ಗಳು ಎಷ್ಟು ಮ್ಯಾಟ್ಗಳು ಕೊಡ್ತಾರೆ. ನಾವು ಬೇರೆ ಹಣ ನಾವು ಬರ್ತಿರ್ತೀವಿ. ಮತ್ತು ಚಾಪ್ ಕಟ್ಟರು ಸಹ ಸಿಗುತ್ತೆ. ಈಗಾಗಲೇ ನೀವು ಕೆಲವು ಕೋಲ್ಡ್ಗಳು ಮತ್ತು ಕೆಲವು ಜಂತುಳಿನ ಮಾತ್ರೆಗಳು ಸಹ ನೀವು ಅಲ್ಲಿ ಸಪ್ಲೈ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಅವೆಲ್ಲ ಅಲ್ಲಿ ಸಪ್ಲೈ ಮಾಡ್ತಾಯಿದ್ದಾರೆ, ನೀವು ತೊಗೋತೀರಿ ಅಂದ್ಕೊಂಡಿದ್ದೀರಿ. ಮತ್ತು ಫೀಡ್ಸು ಸಹ ಸಪ್ಲೈ ಆಗ್ತದೆ, ಅದೆಲ್ಲ ತೊಗೊಳ್ತಾ ಇದ್ದೀರಿ ನೀವು. ಮತ್ತು ಫೀಡ್ಸ್ನ ನೀವು ಸಪ್ಲೈ ಮಾಡೋ ಆದಮೇಲೆ ನೀವು ತೊಗೋತಿರಲ್ಲ, ಅದನ್ನ ನೀರು ಬೆರೆಸೋದು, ಅದು ಉನಿ ಹಾಕೋದು ಮಾಡಬೇಡಿ ದಯವಿಟ್ಟು. ಇಲ್ಲಿ ನಾನು ಕಂಡಂಥ ಇಲ್ಲಿ ನಮ್ಮ ಸೆಕ್ರೆಟರಿ ಅವರು ಜಡ್ಡಿನ ಆಧಾರದ ಮೇಲೆ ರೈಟ್ ಕೊಡ್ತಾಯಿಲ್ಲ. ಒಂದು ನಿಗದಿ ಅಂತ ಒಂದು ರೈಟ್ ಕೊಡ್ತಾ ಇದ್ದಾರೆ, ನಿಗದಿ ಅಂತ ರೈಟ್ ಕೊಟ್ಬಿಡ್ತಾರೆ. ಈ ಥರ ಕೊಡೋಂಗಿಲ್ಲ. ಎಷ್ಟು ಸಲ ನಿಮ್ಮ ಹಸು ಏನು ಹಾಲು ಗಟ್ಟಿ ಹಾಲು ಜಡ್ಡಿನ ಅಂಶ ಬರುತ್ತೆ ಅದ್ರ ಮೇಲೆ ರೈಟ್ ಕೊಡಬೇಕು. ಅದರಿಂದ ಒಳ್ಳೆಯ ಹಸು ಹಾಲು ಕೊಡಬೇಕು ಅಂದರೆ ಅದು ಸಮರ್ಥ ರೀತಿಯಲ್ಲಿ ನೀವು ಮೇವನ್ನ ಕೊಡಬೇಕು. ಬರೀ ಒಣುಲ್ನೇ ಹಾಕೋದು, ಹಸಿಹುಲ್ನೇ ಹಾಕೋದು, ಇಲ್ಲ ಬರೀ ಯಾವುದೋ ಒಂದು ಹಿಂಡಿ ಬೂಸ ಕೊಟ್ಬಿಡೋದು ಆಗಬಾರ್ದು. ನಮ್ಮ ಅಲ್ಲಿ ಬರೆಯುವಂಥ ಫೀಡ್ಸ್ನ ನೀವು ಕೊಡ್ಬೋದು. ಇಷ್ಟು ಪ್ರಮಾಣದಲ್ಲಿ ಇದ್ದಾರೆ ನಮ್ಮ ಡಾಕ್ಟರ್ಗಳು ನಿಮಗೆ ಹೇಳ್ತಾರೆ, ಅಷ್ಟು ಪ್ರಮಾಣದಲ್ಲಿ ನೀವು ಕೊಡಬೇಕು. ಇದರಿಂದ ಅನುಭವ ನೀವು ಕೊಡ್ತಾ ಇದ್ದೀರಿ, ಆದರೂ ಇನ್ನೂ ಸ್ವಲ್ಪ ತಿಳ್ಕೊಂಡಿರ್ತದೆ, ಅದನ್ನು ನೀವು ಮಾಡಬೇಕು. ಮತ್ತು ನಮ್ಮ ಏನಾದ್ರು ಕೇಳಿದ್ರು ನಮಗೆ ಸಬ್ಸಿಡಿಗಳು ಬೇಕು ಹೆಚ್ಚಾಗಿ ಅಂತ ಕೇಳಿದ್ರು. ನಮ್ಮಲ್ಲಿ ಸಬ್ಸಿಡಿ ಕೊಡುವಂಥ ಸ್ಕೀಮು ನಾನು ತಿಳಿದಂಗೆ ಈಗ 3 ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ. ಸಬ್ಸಿಡಿ ಸ್ಕೀಮ್ ನಮ್ಮಲ್ಲಿ ಇಲ್ಲ. ಸಬ್ಸಿಡಿ ಸ್ಕೀಮ್ MLA ಸಾಹೇಬರಿಗೆ ಬರ್ತಾಯಿತ್ತು, ಅವ್ರಿಗೂ ಸಹ ಬಂದಿಲ್ಲ. ಸಾಹೇಬರಿಗೆ MLA ಸಾಹೇಬರಿಗೆ ಸಬ್ಸಿಡಿ ಅಂತ ಫಲಾನುಭವಿನ ಗುರುತಿಸಿ ಅಂತ ಅವಕಾಶ ಬಂದಾಗ ಅದನ್ನು ಸಹ ನಾವು ಮಾಡಿಸ್ತೀವಿ. ಈ ಸದ್ಯಕ್ಕೆ ಇನ್ನೂ ಅವು ಯಾವೂ ಬಂದಿಲ್ಲ ಅಂತ ಹೇಳ್ತಾ, ಮತ್ತು ನಾವು ಸಂಘಗಳನ್ನ ಹುಡುಕ್ತೋ, ನಾವು ಗೆದ್ದಂಥ ವಿಶ್ವಾಸ ನಾವೆಲ್ಲ ಕುತ್ಕೊಂಡು ಯಾವ ಸಂಘಗಳು ಉತ್ತಮವಾಗಿ ಸ್ವಚ್ಛವಾಗಿ ನಡೀತಾವೆ ಅಂತೇಳಿ ನಾವು ಅವಾಗ ನಾರಾಯಣಪುರದಲ್ಲಿ ನಾವು ಸಿಕ್ಕಿದಾಗ ನಮ್ಮಲ್ಲಿ ಇದೇ ಥರ ಜನಲಬಡಿ ನಡೆಯುವಾಗ ಅವ್ರನ್ನ ಕೂರಿಸಿ ದೊಡ್ಡ ಸ್ಟೇಜ್ ಮೇಲೆ ಒಂದು ಸನ್ಮಾನ ಮಾಡಿಸಿ, ಮತ್ತು ಒಂದು ವೀಗ್ರನೂ ಸಹ ಇಷ್ಟನ್ನು ವೀಗ್ರನೂ ಸಹ ಕೊಟ್ಟು ಹಿಂದೆ ಏನೋ ಒಂದು ಸಿಂಪಲಾಗಿ ಕೊಡ್ತಾಯಿದ್ರು ಅಂತ ಅನಿಸುತ್ತೆ. ನಾವು ಅಲ್ಲಿ ಹೋದಾಗ ಗುದ್ದಾಡಿ ಯಾಕೆ ನಮ್ಮದೇ ಅಲ್ಲಿ ಗಾಡಿ ಇರೋದ್ರಿಂದ, ನಾವೇ ಅತಿ ಹೆಚ್ಚಿನ ಸದಸ್ಯರಿಂದ, ನಮ್ಮದೇ ಸರ್ಕಾರ ಇರೋದ್ರಿಂದ ನಾವೊಂದು ವೀಗ್ರನೇ ಕೊಟ್ಟರೆ ಆ ಸಂಘಗಳಲ್ಲಿ ಮಡಿಕೊಂಡು ಅದನ್ನು ಗುಪ್ತವಾಗಿರ್ತದೆ. ಒಂದೇನೋ ಒಂದು ಪದಾರ್ಥ ಕೊಟ್ಟರೆ ಅದನ್ನ ಒಂದು ಬಳಸ್ಕೊಂಡು ಹಾಕ್ತೀನಿ ಇಟ್ಬಿಡ್ತಾರೆ. ಇದು ಇಟ್ಟರೆ ಇದು ಸುಮಾರು ವರ್ಷಗಳ ಕಾಲ ಇರ್ತದೆ ಅಂತೇಳಿ ಅದು ಏನು ಆಕ್ಟಿವೇಟ್ಸ್ ಅಲ್ಲ, ತುಂಬ ತೂಕವಾದಂಥ ಇದನ್ನೇ ಕೊಟ್ಟಿದೆ. ಸುಮ್ಮನೆ ಅದು ಹಿಂಗೆ ಅರ್ಧ ಬರ್ತವೆ, ಸುಮ್ಮನೆ ಒಂಥರ ಆ ಥರದೆಲ್ಲ ಚೆನ್ನಾಗಿರೋದು ನಾವು ಪರ್ಚೇಸ್ ಮಾಡಿ ಕೊಟ್ಟಿದ್ದೀವಿ. ಈ ಸಂಘನೂ ನಾವು ಗುರುತಿಸಿದ್ದೀವಿ. ಮತ್ತು ಇನ್ನು ಕೆಲವಂಥ ಸ್ಕೀಮ್ಗಳ ಬಗ್ಗೆಯಾಗಿ ನಾನು ನಿಮಗೆ ವಿವರವಾಗಿ ಹೇಳ್ತಾ ಇದ್ದೀನಿ. ಇನ್ನೇನಾರ ತಮಗೆ ಡೌಟ್ಸ್ ಇದ್ದರೆ, ಈಗ ನೀವು ಇನ್ಶೂರೆನ್ಸ್ ಹೇಳಿದ್ರಿ, ಇನ್ಶೂರೆನ್ಸ್ ಬಗ್ಗೆ ನಿಯಮಾನುಸಾರ ಮಾಡಿ ಅಂತ ಹೇಳಿದೆ. ಯಾಕೆ ಅಂತಂದರೆ ಇನ್ನಿಂಥ ನಿಧಿಗೆ ಇಷ್ಟು ಬಳಸ್ಕೋಬೇಕು ಅಂತ ಅಲ್ಲಿ ನಿಮಗೆಲ್ಲ ಗೊತ್ತಿರೋ ವಿಚಾರ. ಆ ನಿಧಿಗಳಿಗೆ ಮರಣನಿಧಿ ನೀವು ಕೊಡ್ತೀವಿ ಅಂದರೆ ಮರಣನಿಧಿ ತೊಗೊಳ್ಳಿ, ಮರಣನಿಧಿ ನಿಮ್ಮ ಹತ್ರ ಇದೆ ಕೊಡಿ. ನಮ್ಮಲ್ಲೂ ಮರಣನಿಧಿ ಇದೆ. ನಮ್ಮಲ್ಲಿ ಮರಣನಿಧಿಲಿ ನಿಮಗೆ ಯಾರು ನಮ್ಮ ಹಾಲು ಕರೆಯುವಂಥವ್ರು ಮಾತ್ರ ಇದು ನಾವು ಹೇಳ್ತಾ ಸಿಕ್ಕೋದು. ಇವ್ರ ಮೂರಲ್ಲಿ ಯಾರ ಮರಣ ಅಂದರೆ ಸಿಕ್ಕಲ್ಲ. ನಮ್ಮಲ್ಲಿ ಯಾರು ಹಾಲು ಕರಿತಾ ಇರ್ತೀರಿ, ಹಾಲು ಹಾಕಿ ನಮ್ಮ ಸೇರ್ ಹೊಡೆದಾಗಿರ್ತೀರಿ ಅಂಥವ್ರಿಗೆ ಬರೀ ಸೇರ್ದಾರ ಈ ಥರ ಆಗಿರ್ತಾರೆ ನೋಡಿ, ಅವ್ರಿಗೂ ಸಿಕ್ಕಲ್ಲ. ಇದು 15,000 ರೂಪಾಯಿ ಹಾಲು ಕರಿತಾ ಇರುವಾಗ ಅಂಥವ್ರಿಗೆ 15,000 ರೂಪಾಯಿ ಫ್ರೀಯಾಗಿ ಸಿಗುತ್ತೆ. ಅದಲ್ಲದೆ ಈ ಹಾಲು ಕರೆಯೋರು ಮತ್ತು ಹಾಲು ಕರಿದವ್ರಿಗೆ ಒಂದು EMI ಇದೆ. OG ಅದು ಸ್ಕೀಮ್ ಮಾಡಿದವರು ಎಷ್ಟು ಜನ ಮಾಡಿದ್ದಾರೆ? ಸುಮಾರು 200 ಮೆಂಬರ್ಸ್ ಪೇ ಮಾಡಿದ್ದಾರೆ. ಇದು OG ಸ್ಕೀಮ್ ನಿಮ್ಮ ಸೆಕ್ರೆಟರಿ ತುಂಬ ಅತಿ ಹೆಚ್ಚು ಮಾಡಿದ್ದಾರೆ. ನಮ್ಮಲ್ಲಿ ಯಾರು ಮಾಡಲ್ಲ, ಅಕ್ಕಪಕ್ಕ ಡೈರಿಗಳು ಮಾಡೋದೇ ಇಲ್ಲ. ಸುಮಾರು ಯಾರು ಬೇರೆ 200 ಮೆಂಬರ್ಸ್ ಮಾಡಿದ್ದಾರೆ. 10, 15, 20 ಜನ ಮಾಡಿ ಸುಸ್ತಾಗಿದ್ದಾರೆ. ಇವರು 200 ಜನಕ್ಕೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಸಂತೋಷ. ಯಶಸ್ವಿನಿ ಎಷ್ಟು ಮಾಡಿಸಿದ್ದೀನಿ ಕೇಳಿ. ಯಶಸ್ವಿನಿ ಒಂದು 400 ಜನ 500 ಜನ ಮಾಡಿಸಿದ್ದೀನಿ. ಇದ್ರ ಸ್ಕೀಮ್ಗಳು ನೀವೆಲ್ಲ ತಿಳ್ಕೊಂಡಿದ್ರೆ ಹೇಳಿರ್ಬೋದು, ನೀವು ಸೆಕ್ರೆಟರಿ ಅಂದ್ಕೊಂಡಿದ್ದೀನಿ, ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ಬೇಕು.
ಈ ಸ್ಕೀಮ್ ಬಗ್ಗೆ 200 ರೂಪಾಯಿ ಹಾಲು ಕರೆಯವರಿಗೆ ಮಾತ್ರ ಕಟ್ಟುವಂಥದ್ದು. 200 ತನಕ ಕಟ್ಟಿದ್ರೆ ನೀವು ಸೆಕ್ರೆಟರಿ 200 ರೂಪಾಯಿ ಕಟ್ತೀನಿ. 100 ರೂಪಾಯಿ 100 ರೂಪಾಯಿ ಹಾಲು ಕರೆಯುವಂಥವ್ರು 200 ರೂಪಾಯಿ. ಹಾಲು ಕರೆಯಲ್ಲ ನೋಡಿ, ಸೇರು ಬರೀ ಸೇರು ಮಡಗಿದಿರುತ್ತೆ. ನಾರಾಯಣ ಬರಲಿ ಬರೀ ಸೇರು ಇರ್ತದೆ, ನೀವು ಹಾಲು ಯಾರು ಹಾಕಲ್ಲ ಅಂತೆಯವರು ಇನ್ನೂ 400 ರೂಪಾಯಿ ಕಟ್ಟಬೇಕು. 400 ರೂಪಾಯಿ ಕಟ್ಟಿದ್ರೆ ಇದು 50,000 ರೂಪಾಯಿ ನಿಮಗೆ ಏನಾರ ಮರಣ ಹೊಂದಿದ್ರೆ ಬರುವಂಥದ್ದು. ಏನು ಆಗಿಲ್ಲ ಅದು ಹೋಗ್ತದೆ. ಮಾತಾಡಿ ಹಿಂದೆ ಕೇಳಿಸ್ತಾ ಇಲ್ಲ. ನಮ್ಗೆ ಇಲ್ಲಿ ಸ್ವರ ಎಷ್ಟಲ್ಲ